ಬೇಕೇನೋ ಹಿಂಗ್ ಬೇಕೇನೋ ಸಾಕಾ ಇನ್ನು ಬೇಕಾ ತಂಗಿ ಪಾಪು ಎತ್ಕೊಂಡು ಹೋಗ್ತೀಯಾ ಸುಳ್ಳಕ್ಕ ಇನ್ನು ಚೆನ್ನಾಗಿ ಬಾರ್ಸು ಏ ಸುಳ್ಳಕ್ಕ ಅವನ ಜೊತೆ ಹೋಗ್ಬೇಡ ಅವನು ಕೆಟ್ಟವನು ನೀನು ಒಳ್ಳೆ ಅಕ್ಕ ಆಗು ಆಯ್ತಾ ಸಂಜೆ ಪಾಪು ಎಲ್ಲೂ ಕಾಣಿಸ್ತಿಲ್ಲ ನಾನು ಹುಡುಕ್ತೀನಿ ನೀನು ಬೇಗ ಬಂದ್ಬಿಡು ಆಯ್ತಾ ನಾನೇನು ಮಾಡಿದೆ ನಾನೇನೋ ಮಾಡಿದೆ ನನಗೇನಾಗಿತ್ತು ಶಿವು ಎಲ್ಲೋದ ಶಿವು 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 ಸಂಜು ಪಾಪು ಇಲ್ಲೇ ಇದೆ ಸದ್ಯ ಆ ಸುಳ್ಳಕ್ಕ ಸಂಜು ಪಾಪುನ ಎತ್ಕೊಂಡೋಗಿಲ್ಲ ಇದೇನು ದೊಡ್ಡಮ್ಮ ಸಂಜು ಪಾಪುನ ಎತ್ಕೊಂಡು ಕೂತ್ಬಿಟ್ಟಿದ್ದಾರೆ ದೊಡ್ಡಮ್ಮ ಹಂಗೆ ತಂಗಿ ಮೇಲೆ ತುಂಬಾ ಪ್ರೀತಿ ದೊಡ್ಡಮ್ಮ ನಾನು ಯಾರು ಮುದ್ದು ಮಾಡಲ್ಲ ನೀವು ಆದ್ರೆ ಮುದ್ದು ಮಾಡ್ತೀರಾ ಪ್ಲೀಸ್ ಯಾರಿದಾರಿಲ್ಲಿ ಸಂಜು ಸಂಜು ಇಲ್ಲೇ ಇದ್ದಾಳೆ ಮತ್ತೆ ಯಾರ್ದೋ ತಲೆ ಸವರ್ದಾಗ ಆಯ್ತು ಯಾರಿದಾರಿಲ್ಲಿ ನಾನು ದೊಡ್ಡಮ್ಮ ಅಂಜಲಿ ಇದೆಲ್ಲ ಭ್ರಮೆ ಅನ್ಸುತ್ತೆ ಇಲ್ಲ ಇಲ್ಲ ಭ್ರಮೆ ಅಲ್ಲ ನಾನು ಯಾರ್ದೋ ತಲೆ ಸವರ್ದಂಗಾಯ್ತು ಕಾಲು ಇನ್ನೂ ಭಾರನೇ ಅನ್ನಿಸ್ತಿದೆ ಚೋಮ್ ಹಿಡ್ದಂಗೆ ಆಗ್ತಿದೆ ಅಯ್ಯಯ್ಯೋ ದೊಡ್ಡಮ್ಮನ ಹೆದರ್ಕೊಂಡ್ರ ಅದಕ್ಕೆ ನಾನು ಯಾರನ್ನೂ ಮುಟ್ಟಲ್ಲ ಯಾರು ನನ್ನ ಪ್ರೀತಿನೂ ಮಾಡಲ್ಲ ಮನೆಯವರೆಲ್ಲ ನನ್ನ ಕಂಡ್ರೆ ಹೆದರ್ಕೊಂತಾರೆ ಮಾಯಾ ನಿಂತ್ಕೋ ಮಗುನೆಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಮಾಯಾ ಅಮ್ಮ ಅಕ್ಕ ಏನಾಯ್ತಕ್ಕ ಮಗು ಯಾಕೆ ಇಲ್ಲಿದೆ ಮಾಯ ಕಿರ್ಚ್ಕೊಂಡ್ಲು ಏನು ನಡೀತಾ ಇದೆ ಇಲ್ಲಿ ಶಾಂತ ಮಗುನ ಸರಿಯಾಗಿ ನೋಡ್ಕೋಬಾರ್ದಾ ಇವಳು ಮಗುನ ಕತ್ಕೊಂಡು ಹೋಗ್ತಾ ಇದ್ಲು ನಾನು ಸರಿಯಾದ ಟೈಮ್ಗೆ ಎದ್ದು ಬರದೆ ಹೋಗಿದ್ದಿದ್ರೆ ಮಗು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಅಯ್ಯೋ ಹೌದಾ ಇವಳಿಗೇನು ಕೇಳ್ಗಾಲ ಬಂತು ಏಯ್ ಯಾಕೆ ಮಗುನ ಎತ್ಕೊಂಡು ಹೋಗ್ತಿದ್ದೆ ಎಷ್ಟು ಧೈರ್ಯ ನಿನಗೆ ಮಗುನ ಎತ್ಕೊಂಡು ಹೋಗೋಕ್ಕೆ ಈ ಮಗು ಪ್ರಾಣಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ತು ಈ ಮನೇಲಿರೋರೊಬ್ರು ಮಗು ಪ್ರಾಣಕ್ಕೆ ಅಪಾಯ ಮಾಡ್ತಾರೆ ಅನ್ನೋ ಅನುಮಾನ ಇದೆ ಈ ಮನೇಲಿರೋರಿಂದ ಅಪಾಯನ ಯಾರಿಂದ ಅಪಾಯ ಇದೆ ಇವರಿಂದ ಏಯ್ ಬಾಯಿಗೆ ಬಂದಂಗೆಲ್ಲ ಹೇಳ್ಬೇಡ ನೋಡಿ ಇವಳ ಮಾತನ್ನ ಯಾರು ನಂಬೇಡಿ
ಮಗು ಕತ್ಕೊಂಡು ಹೋಗ್ತಿದ್ದವಳನ್ನ ತಪ್ಸದ್ನಲ್ಲ, ಅದಕ್ಕೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇಲ್ಲ, ನನ್ನ ಮಾತು ನಂಬಿ, ಇದರಿಂದ ನನಗೇನು ಆಗಬೇಕಾಗಿಲ್ಲ. ದಿನ ರಾತ್ರಿ ಇವರು ಮಗುನ ಕರ್ಕೊಂಡು ಹೋಗ್ತಾರೆ, ಮಗುಗೆ ಅದೆಂಥದೋ ವಿಷ ಕೊಡ್ತಾ ಇದ್ದಾರೆ. ಭಾರತಿ, ಏನಿದೆಲ್ಲ? ಹೌದು ರೀ, ನನ್ನ ಮಗುನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಿಜ. ಆದರೆ ಮಗುಗೆ ವಿಷ ಕುಡ್ಸೋದಕ್ಕಲ್ಲ, ಅದು ಮಗು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡೋ ಆಯುರ್ವೇದಿಕ್ ಔಷಧಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನಮ್ಮ ರೂಮ್ ಕಬೋರ್ಡಲ್ಲೇ ಆ ಔಷಧಿ ಇದೆ, ಹೋಗಿ ಚೆಕ್ ಮಾಡಿ. ಅದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಕುಡಿಸ್ಬೋದಿತ್ತಲ್ಲಮ್ಮ. ಗುಟ್ಟ ಕುಡಿಸೋಂಥ ಪ್ರಮೇಯ ಏನಿತ್ತು? ಶಾಂತ ಈ ಮಗುನ ದತ್ತಕ್ಕೆ ತಗೊಳ್ಳೋದಕ್ಕಿಂತ ಮುಂಚೆ ನಾವೀ ಮಗುನ ದತ್ತಕ್ಕೆ ತಗೋಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಶಾಂತನ ಸ್ಥಿತಿ ನೋಡಿ ಈ ವಿಷಯನ ಬಾಯ್ಬಿಟ್ಟು ಹೇಳೋದಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ಈ ಮಗು ಮನೆಗೆ ಬಂದಮೇಲೆ ಮಗುನ ಮಡ್ಲಲ್ಲಿ ಮಲಗಿಸ್ಕೋಬೇಕು, ಇದನ್ನು ಮುದ್ದಾಡಬೇಕು ಅನ್ನೋ ನನ್ನ ತಾಯ್ತನದ ತುಡಿತ ಕಾಡ್ತಾ ಇತ್ತು. ಅದಕ್ಕೆ ರಾತ್ರಿ ಹೊತ್ತು ಮಗುನ ಕರ್ಕೊಂಡು ಹೋಗ್ತಾ ಇದ್ದೆ. ಈ ಮಗುಗೆ ವಿಷ ಹಾಕುವಷ್ಟು ಪಾಪಿ ನಾನಲ್ಲ. ಹೋಗ್ಲಿ ಬಿಡಿ ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ನೀವು ಯಾವ ತಪ್ಪು ಮಾಡಿಲ್ಲ. ಮಗುನ ಕಾಪಾಡೋದಕ್ಕೆ ಮನೆ ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು? ನಮ್ಗೆ ಯಾರಿಗಾದ್ರೂ ಹೇಳಿದ್ರೆ ಆಗ್ತಿತ್ತಲ್ವಾ? ಮಾಯಾ, ನಿಜ ಹೇಳು, ನೀನೇ ಮಗುನ ಕತ್ಕೊಂಡು ಹೊರಟಿದ್ದೆ ಅಲ್ವಾ? ಮಗುನ ಕತ್ಕೊಂಡು ಹೊರಟಿರಲಿಲ್ಲ, ಆದರೆ ತಾಯಿ ಹತ್ರ ಕರ್ಕೊಂಡು ಹೋಗಕ್ಕೆ ಹೊರಟಿದ್ದೆ. ಆದರೆ ತಾಯಿ ಹತ್ರ ಕರ್ಕೊಂಡು ಹೊರಟಿದ್ಯಾ? ಏನು ಹೇಳ್ತಿದ್ಯಾ ಮಾಯಾ? ಹೌದು, ಈ ಮಗು ಅಮ್ಮ ಮಗುನ ಬಿಟ್ಟಿರೋಕ್ಕಾಗದೆ ಸಾಯೋ ಸ್ಥಿತಿಲಿದ್ದಾಳೆ. ಗಂಡ ದುಡ್ಡಿನ ಆಸೆಗೆ ಮಗುನ ಕೊಟ್ಬಿಟ್ಟ. ಆದರೆ ಇದನ್ನು ಹೆತ್ತ ಜೀವ ದಿನೇ ದಿನೇ ನರಳಿ ಸಾಯ್ತಿದೆ. ಆಕೆ ಮೈದ್ನಾನೆ ಈ ಮನೆಗೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡೋದಕ್ಕೆ ಬಂದಿದ್ನಲ್ಲ, ಅವನು ಶಿವು. ನಾನು ಶಿವು ಹೇಗಾದರೂ ಮಾಡಿ ಈ ಮಗುನ ಎತ್ಕೊಂಡು ಹೋಗಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ, ಆದರೆ ಆಗಲಿಲ್ಲ. ನಿನಗೂ ಆ ಹೆಂಗಸ್ಗೂ ಏನು ಸಂಬಂಧ? ಅವಳು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಕ್ಕ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಮಗುನ ಕೊಟ್ಟು ನಮ್ಮಕ್ಕನ ಜೀವನ ಉಳಿಸಿ. ಇಲ್ಲಾಂದ್ರೆ ನಮ್ಮಕ್ಕ ಸತ್ತು ಹೋಗ್ತಾಳೆ. ದಯವಿಟ್ಟು ಮಗುನ ಕೊಟ್ಬಿಡಿ. ತಾಯಿ ಪ್ರಾಣ ತೆಗೆದು ಮಗುನ ತಬ್ಲಿ ಮಾಡೋದು ಅಪರಾಧ, ಅದು ಮನುಷ್ಯತ್ವನೂ ಅಲ್ಲ. ಮಗುನ ತಾಯಿ ಹತ್ರ ಕರ್ಕೊಂಡು ಹೋಗಿ. ತುಂಬಾ ಸಂತೋಷ ಆಯ್ತು. ನಿಮ್ಗಳ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡಿ. ನಾನು ಬರ್ತೀನಿ. ಶಾಂತ, 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 ಶಾಂತ.